ರೆಸಿಪಿ ಮೊಳಕೆ ಕಟ್ಟಿರೋ ಹೆಸರು ಕಾಳಿನ ಸಲಾಡ್. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಮೊಳಕೆ ಕಟ್ಟಿರೋ ಹೆಸರು ಕಾಳು, ಸೌತೆಕಾಯಿ, ದಾಳಿಂಬೆ ಹಣ್ಣು ಮತ್ತು ಜೋಳ. ಇದನ್ನು ಅಮೇರಿಕನ್ ಕಾರ್ನ್ ಅಂತ ಕೂಡ ಕರೀತಾರೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಹೆಸರು ಕಾಳನ್ನ ತೊಗೊಳ್ಳಿ. ನಾನು ಒಬ್ಬಳೇ ಆಗಿರೋದ್ರಿಂದ ನಾನು ಸ್ವಲ್ಪ ತೊಗೊತಿದ್ದೀನಿ. ಒಂದು ಸೌತೆಕಾಯಲ್ಲಿ ನಾನು ಅರ್ಧ ಸೌತೆಕಾಯಿನ ಯೂಸ್ ಮಾಡ್ತಿದ್ದೀನಿ. ಮೊಳಕೆ ಕಟ್ಟಿರೋ ಹೆಸರು ಕಾಳು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ದಾಳಿಂಬೆ ಹಣ್ಣು ಹಾಕ್ಕೊಳ್ಳಿ. ದಾಳಿಂಬೆ ಹಣ್ಣು ಕನ್ಸ್ಯೂಮ್ ಮಾಡೋದ್ರಿಂದ ಯಾರ ಬಾಡಿಯಲ್ಲಿ ಬ್ಲಡ್ ಕಮ್ಮಿ ಇರುತ್ತೋ ಅವರು ಪ್ರತಿನಿತ್ಯ ಇದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಬ್ಲಡ್ ಇನ್ಕ್ರೀಸ್ ಜಾಸ್ತಿ ಆಗುತ್ತೆ ನಿಮ್ಮ ಬಾಡಿಯಲ್ಲಿ. ಆಮೇಲೆ ಜೋಳ ತೊಗೊತಿದ್ದೀನಿ. ನನಗೆ ಸ್ವಲ್ಪ ಜೋಳ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊತಿದ್ದೀನಿ. ಯಾಕಂದರೆ ಅದು ಬಾಯಿಗೆ ಸಿಗ್ತಿದ್ರೆ ಚೆನ್ನಾಗಾಗುತ್ತೆ ಅನ್ನೋದಕ್ಕೆ ಕಾರಣಕ್ಕೆ ನಾನು 2 ಮುಷ್ಟಿಯಷ್ಟು ಹಸಿ ಜೋಳ ತೊಗೊತಿದ್ದೀನಿ. ಮತ್ತು ಇದಕ್ಕೆ ಕಾಲು ನಿಂಬೆಹಣ್ಣು, ಅರ್ಧದಲ್ಲಿ ಅರ್ಧ ನಿಂಬೆಹಣ್ಣನ್ನ ತೊಗೊತಿದ್ದೀನಿ. ಸೊ ನಿಂಬೆಹಣ್ಣಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಬಾಡಿನ ಹೈಡ್ರೇಟ್ ಆಗಿಡುತ್ತೆ. ಸೊ ನಾನು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ. ಎಲ್ಲ ಡಿಶಸಲ್ಲೂ ಲೆಮನ್ನ ತುಂಬ ಜಾಸ್ತಿ ಯೂಸ್ ಮಾಡ್ತೀನಿ. ಇದಕ್ಕೆ ನೀವು ಪೆಪ್ಪರ್ ಪೌಡರ್ ಮತ್ತು ಚಾಟ್ ಮಸಾಲ ಕೂಡ ಹಾಕ್ಕೊಬೋದು. ಪೆಪ್ಪರ್ ಪೌಡರಿಂದ ಡೈಜೆಸ್ಟಿವ್ ಚೆನ್ನಾಗಾಗುತ್ತೆ. ನೀವೇನೇ ಊಟ ತಿಂದರೂ ಸ್ವಲ್ಪ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಅನ್ನೋದ್ರಿಂದ ನೀವು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಸಿಂಪಲಾಗಿ ಮಾಡೋದ್ರಿಂದ ಬರೀ ಉಪ್ಪನ್ನು ಯೂಸ್ ಮಾಡ್ತಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪು ಹಾಕ್ಕೊಳ್ಳಿ. ಮತ್ತು ಹೆಸರು ಕಾಳು ಅಂತ ಬಂದಾಗ, ಅದು ಮೊಳಕೆ ಕಟ್ಟಿರೋ ಹೆಸರು ಕಾಳು ಅಂತ ಬಂದಾಗ ಅದರಲ್ಲಿ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಇದು ಹೇರ್ ಗ್ರೋತಿಗಾಗಲಿ ಇಲ್ಲ ಫೇಸ್ ಗ್ಲೋಗಾಗಲಿ ಬಾಡಿನ ಗ್ರೋತ್ ಮಾಡೋದ್ರಲ್ಲಿ ತುಂಬ ಯೂಸ್ ಆಗುತ್ತೆ ಇದು. ಸೊ ಇದನ್ನು ಒಂದು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ 5 ನಿಮಿಷ ಕೂಡ ಆಗಿಲ್ಲ. ಹೆಲ್ತಿ ಸ್ನ್ಯಾಕ್ಸ್ ಅಂತಲೂ ಕೂಡ ಕನ್ಸ್ಯೂಮ್ ಮಾಡ್ಬೋದು, ಇಲ್ಲಾಂದರೆ ಮಾರ್ನಿಂಗ್ ಹೆಲ್ತಿ ಬ್ರೇಕ್ಫಾಸ್ಟ್ ಅಂತ ಕೂಡ ಕನ್ಸ್ಯೂಮ್ ಮಾಡ್ಬೋದು ನೀವು. ಸೊ ಇದು ಥಟ್ ಅಂತ ರೆಡಿ ಆಗುತ್ತೆ ಆಫೀಸಿಗಾಗಲಿ ಏನೇ ಆಗಲಿ. ಸೊ ಇಟ್ ಈಸ್ ಆಲ್ಮೋಸ್ಟ್ ರೆಡಿ.